ಇಲ್ಲಿ ನಮ್ಮ ನವಲಗುಂದ ತಾಲೂಕು ರೀ ಇದು ಕನ್ನೂರು ಗ್ರಾಮ ಅಂತೇಳಿ ಕ್ಯಾಶೆ ಒಂದು ಹಾವು ಬಂದೈತೆ ಅಂತ ಫೋನ್ ಹಚ್ಚಿದ್ರಿ ಇಲ್ಲಿಗೆ ಕನ್ನೂರಿಂದ. ಯಾರ ಮನೆ ಸರ್ ಅದಪ್ಪಿ? ಮೋಟಪ್ಪ ಮಜ್ಗಿರಿ. ಮೋಟಪ್ಪ ಮಜ್ಜಿಗೆ ಅಂತೇಳಿ ಕ್ಯಾಶೆ ಅದು ಯಾವ ಬಂದೈತ್ರಿ ಅದು? ಹೌದ್ರಾ? ನಡ್ರಿ ನೋಡೋಣ ಅದು ಅಲ್ಲಿಂದ ಒಂದು 5-10 ನಿಮಿಷ ಅಷ್ಟೇ ವೇಟ್ ಮಾಡಿ ಅಂತ ಹೇಳ್ರಿ. ನಾ ತೊಗೊಂಡು ಬರ್ತೇನೆ ಅದು ಹೊರಗೆ. ನಡ್ರಿ ಮಾಡಿದ್ರೆ ಯಾಕಂದ್ರೆ ಅಲ್ಲಿಂದ ಬರ್ಬೇಕಾದ್ರೆ ನಾನು 20 ಕಿಲೋಮೀಟ್ರ್ ಆಗತ್ತೆ. 20 ಮ್ಯಾಗ ಹಾಕತ್ತೆ ನಾನು 18 ಕಿಲೋಮೀಟ್ರ. ಹೌದು. ಯಾವ ಬಂದೈತಿ? ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿ ಒಳಗಡೆ ಐತ್ರಿ ಅದು? ಒಂದೀಟ್ ಇಲ್ಲೇ ಇರ್ಬೇಕು. ನಾ ಹೊರಗೆ ತರ್ತೀನಿ, ನೀವು ಯಾರು ಇದು ಮಾಡ್ಕೊಬೇಡ್ರಿ. ನಾವು ಹೊರಗೆ ತೊಗೊಂಬರ್ತೀನಿ. ಅದನ್ನು ನೋಡಿದ್ರೆ 1 ಸೆಕೆಂಡ್ ಆಯ್ತು. ಇದೇನು ನಾಗರಮಲ್ಲ ಅದು, ಯಾಕಂದ್ರೆ ದಬಾಸಿ ಹೋಗ್ಬಿಡ್ತೈತೆ ಅದು. ನಮಸ್ಕಾರ ಸರ್. ಇಲ್ಲಿ ಟೇಬಲ್ ಬಿಡೋಕೈತೇನ್ರಿ ಅದು? ಅದು ಕ್ಯಾರಿ ಹಂಗ್ರಿ ಅದು ದೊಡ್ಡದೈತೆ. 1 ಸೆಕೆಂಡ್. ನಾ ಹೇಳ್ತೀನಿ. ಇಲ್ಲೇನು ದೇವ್ರ ಕೂಲಿ ಐತೇನ್ರಿ ಇಲ್ಲಿ? ಏನಿಲ್ಲಲ್ಲ. ಯಾವಾಗ ಬಂದೈತ್ರಿ ಅದು? ಹೌದ್ರಾ? ನಾವು 1 ಸೆಕೆಂಡ್ ಸರ್. ಡೌನ್ ಮಾಡಿರಿ, ನಿಮ್ದು ಬ್ಯಾಟ್ರಿ ಡೌನ್ ಮಾಡಿ. ಇದು ಯಾರ ಮನೆ ಅಂದ್ರಲ್ಲ? ಮೋಟಪ್ಪ ಮಜ್ಜಿಗೆ ಅವ್ರ ಮನೆ ಒಳಗೆ ಒಂದು ಹಾವು ಐತೆ ಅಂತಂದು ಹೇಳಿದ್ರೆ. ಇಲ್ಲಿ ಐತಿ ಅದು ಕೆರೆ ಹಾವು ಅದ. ಇಲ್ಲಿ ಐತೆ ನೋಡೋದು ಕೆರೆ ಹಾವು ಅಂತದು ದೊಡ್ಡ ಸೈಜ್ ಐತಿ. ಇದನ್ನ ಒಂದು ಈಟ್ ಕಂಟಿನ್ಯೂ ಮಾಡಿದ್ರೆ ಇಷ್ಟ ಅಡ್ಡ ಮಾಡ್ಬೇಕು. ಅಡ್ಡ ಮಾಡ್ಬೇಕು, ಹೆದರ್ಬಾರ್ದ. ನಾ ಹೇಳ್ತೀನಿ ಮತ್ತೆ ಹೆದರಿ ನೀವು ಕರೆಕ್ಟ್ ಮಾಡ್ತೀನಿ ಅಂದ್ರೆ ಇಲ್ಲಾಂದ್ರೆ ಅವ್ರ ಕೈ ಕೊಡು. ಏನ ಫೋನಿಂದ ಕೊಟ್ಬಿಡು, ಬ್ಯಾಟ್ರಿ ಇಲ್ಲ ಅಂತ. ಫೋನ್ ಕೊಟ್ಬಿಡು ನಿಂದ. ನಾವು ದೂರ ಕ್ಲಿಯರ್ ಕಾಣಿಸ್ತದ, ಹಂಗ ಬರೋಲ್ಲ. ಈಗ ಹಿಡಿತಾರ ನೋಡು, ಬಾಲಲ್ಲಿ ಹೇಳಂಗಿಲ್ಲ. ಅದೇನು ಬೇಕವ್ರಿಗೆ ಹಾಸಿಗೆ. ಸರಿ ಓ ಮರೆ ಯಾಕಂದ್ರೆ ಹಾವುಗಳು ಯಾರು ಬಡಿಬಾರ್ದ್ರಿ. ಹಾವುಗಳು ಎಷ್ಟು ಇರ್ತಾವ ರೈತರ ಮಿತ್ರ ಅಂತ ಇದು. ಯಾಕಂದ್ರೆ ಸರ್ ಇದು ಕೆರೆ ಹಾವು ಏನ ಹಾವು ಯಾವ್ದು ಸರ್? ಇದು ಕೆರೆ ಹಾವು ಬೇರೆ ಅಂತಾರೆ ಇಂಗ್ಲೀಷ್ನಾಗ. ಯಾವ ಸರ್? ಇಲ್ಲಿ ಹಿಡಿಯೋದನ್ರಿ ಇದು? ಇಲ್ಲಿ ಹಿಡಿಯೋದು ಯಾವ್ದ ಸ್ನೇಕ್ ಅಂದ್ರಲ್ಲ? ರ್ಯಾಟ್ ಸ್ನೇಕ್ ಅಂತಾರ ಇದಕ್ಕೆ. ಇದು ಕೆರೆ ಹಾವು ಅಂತಾರ ಇದಕ್ಕೆ. ದಾಮನ್ ಸ್ನೇಕ್ ಅನ್ನು ಅಂತಾರ. ನಮ್ಮ ಹಳ್ಳಿ ಭಾಷೆ ಒಳಗೆ ಕೆರೆ ಹಾವು ಅಂತಾರ. ಕೆರೆ ಹಾವು ಅಂತ ಅಂತಾರ. ಯಾಕಂತಾರ ಇನ್ನೂ ಇದು ಸಾಂದ್ರಿ ಇದು ಎಳಗೈತಿ ಒಂದು. ಯಾಕಂದ್ರೆ ಇದು ದೊಡ್ಡ ಸೈಜ್ ಹಾಕದ್ರಿ ಅದು. ಅಲ್ಲೇ ಹೊರಗೆ ತೊಗೊಂಡ್ಕಿ ನೀವು ಅಲ್ಲೇ ನಿಂದ್ರಿ. 120 ಅದಾವು. ಅದ್ ರಾಟಿ ಹಲ್ನ್ಯಾಂಗ. ಯಾಕಂದ್ರೆ ಯಾರಿಗಾದ್ರೂ ಕಡಿದ ಇದೆ ಮತ್ ನಾವು ಮಾಡಕತ್ತೀವಿ ಅಂತ ಹೇಳಿ ನೀವು ಮಾಡ್ಬೇಡ್ರಿ. ನಾವ್ ಹಿಡಿದೇವ ಅಂತ ಹೇಳಿ ಕ್ಯಾಶ. ಯಾಕಂತಂದ್ರ ಸರಿ. ಯಾಕಂತಂದ್ರ ಭಾಳ ಅಗ್ರೆಸಿವ್ ಇರ್ತೈತ್ರಿ. ಬಳೋದ್ರಿ ಅದು. ಮಕ್ಕಳ ಕಾಣುತ್ತೆ, ಎಲ್ಲಾನು ಬರುತ್ತೆ. ಯಾಕಂತಂದ್ರ ಇಲ್ಲಿ ಹೇಳ್ಬೇಕಾಗಿದ್ದೆ ನಾನು. ಒಂದು 22-25 ಕಿಲೋಮೀಟರ್ ದೂರದಿಂದ ಕರ್ಸ್ಯಾರ ನನಗೆ. ಹಂಗೆ ನಂದು ಒಂದು ಯೂಟ್ಯೂಬ್ ಚಾನಲ್ ಐತಿ, ಸ್ನೇಕ್ ಬುಡ ನರಗುಂದ ಅಂತೇಳಿ. ಅದನ್ನು ಹೊಡೆದ್ರಿ ಅಂದ್ರೆ ಅದ್ರೊಳಗೆ ನಂಬರ್ ಐತಿ ಸರ್ ನಂದು 9731203346 ಅಂತೇಳಿ. ನಿಮ್ಗೆ ಯಾರಿಗಾರ ಹಂಗೆ ಈಗ ನಾಗರ ಪಂಚಮಿ ಐತಿ, ಹಿಂಗಾಗಿ ದಯವಿಟ್ಟು ಹಾವುಗಳನ್ನ ಬಡಿಯಕ್ಕೆ ಹೋಗ್ಬೇಡ್ರಿ. ನಾಗರ ಪಂಚಮಿ ದಿವಸ ಅಂತ ಕಷ್ಟ ಅಂತಂದು ಬಡಿಬೇಡ್ರಿ. ಬಡಿದು ಬಿಡಬೇಡ್ರಿ. ಯಾವಾಗಾದ್ರೂ ಬಡಿಯಕ್ಕೆ ಹೋಗ್ಬೇಡ್ರಿ. ಇದು ಎಷ್ಟು ಇರ್ತೈತೆ ಅಷ್ಟು ಪರಿಸರ ಚಲೋ ಕೊಡ್ತೈತೆ ನಮ್ಗೆ. ನೀವೇನು ತಿಳ್ಕೊಂಡ್ಬಿಡ್ತೀರಿ? ಹಾವು ಇದ್ರೆ ನಮಗೆ ಭಯ,
ಹಾವು ಇದ್ರೆ ಭಾಳ ಕೆಟ್ಟ ಅಂತ ಹೇಳ್ತೀರಿ. ಎಲ್ಲರೂ ಏನಂದ್ರೆ ಹಾವುಗಳು ಎಷ್ಟು ಇರ್ತಾವ ಅಷ್ಟು ನಮ್ಮ ಪರಿಸರ ಚಲೋ ಕೊಡ್ಬೇಕು. ನಮ್ಗೆ ಇರಾಕ ಎಷ್ಟು ಹಕ್ಕೈತಿ ಈ ಭೂಮಿ ಮ್ಯಾಗ, ಇದು ಇರಾಕ ಕಷ್ಟ ಹಕ್ಕೈತಿ. ಅದಕ್ಕೆ ದಯವಿಟ್ಟು ಯಾರು ಬಡಿಬೇಡ್ರಿ. ಇದು ನೋಡ್ರಿ, ಒಂದು ಕೆಟ್ಟ ಆಕ್ಸಿಜನ್ ತೊಗೊಂಡು ನಮ್ಗೆ ಚಲೋ ಆಕ್ಸಿಜನ್ ಕೊಡ್ತೈತ್ರಿ. ಇದು ಆಹಾರ ಏನು ಇರ್ತೈತ್ರಿ, ಹೌದು ಇಲಿಗಳನ್ನ ತಿಂದು ಇದು ನಾಶ ಮಾಡ್ತೈತಿ. ಏನ್ ಕಾಳು ಕಡಿ ತಿನ್ನಕ್ ಬಂದಿಲ್ಲ ಏನಿಲ್ಲ, ಇಲಿ ಹಾಕನ ತಿಂದು ನಾಶ ಮಾಡ್ತೈತಿ. ಇಲ್ರಿ ಯಾದ್ರಿ ನಿಮ್ಗೆ ಯಾವ್ದು ಜನ್ಮ ತೊಗೊಂಡ್ರಿ? 360 ಜಾತಿ ಹಾವು ಒಳಗ ಕೆಲವೇ ವಿಷಕಾರಿ ಹಾವುಗಳು ಅದಾವು. ಅದು ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೋಬೇಕು. ನೀವು ವಿಷಕಾರಿ ಹಾವು ಯಾವುದು ಅವ್ರು ಏನ್ ಹೇಳ್ತಾರ ಅದನ್ನ ಕೇಳ್ರಿ. ಹಾವುಗಳು ಕಡ್ದಾಗ ನೀವು ಸರ್ಕಾರಿ ಆಸ್ಪತ್ರೆ ಒಳಗೆ ತೋರಿಸ್ಬೇಕು. ನೀವು ಕಾಲಾಗ ಕೈಯಾಗ ಒಂದಿಟ್ಟು ಬ್ಯಾಟ್ರಿ ಚಾರ್ಜ್ ಇಟ್ಕೊಂಡು ಹೋಗ್ಬೇಕು. ಅದಕ್ಕೆ ತೊಂದರೆ ಮಾಡಿದ್ರೆ ಅದು ಕಡಿದೈತಿ. ಈಗ ನಾ ಹಿಡ್ದೇನೆ, ಈಗ ಅದು ತೊಂದರೆ ಆಗೈತೆ ಅಂದ್ರೆ ಆಗ್ಯಾರ ನೋಡು. ನನ್ನಿಂದ ತೊಂದರೆ ಇಲ್ಲ ಅನ್ನೋದು ಗೊತ್ತಾಗೆ ಅದು ಕಡಿವಲ್ದ. ಅದಕ್ಕೆ ನೀವು ಯಾವಾಗಲೂ ಹಾವು ಅಂದ್ರೆ ಭಯ ಪಡ್ಬೇಡ್ರಿ. ಭಯ ಇರಲಿ, ದೂರ ಮ್ಯಾಗ ಇರ್ಬೇಕು ನೀವು ಅಷ್ಟ. ನೋಡಿದ್ರೆ ಧೈರ್ಯ ಇದ್ರೆ ಬಾ ಕೊಡ್ರಿ ಸರ್. ಬರ್ರಿ ನೀವು ಅವ್ರ ಕಾಯಿ ಕೊಡ್ರಿ, ಅದನ್ನ ಅವ್ರ ಕಾಯಿ ಕೊಡ್ರಿ, ಅದು ನಿಮಗೆ ಕೊಡ್ರಿ. ನೀವು ಮುಟ್ರಿ ಯಾಕಂತಂದ್ರೆ ಧೈರ್ಯ ಐತಂತಂದ್ರೆ ಮುಟ್ರಿ. ಅದ್ರಾಗ ಇಂಜೆಕ್ಷನ್ ಆಗತ್ತೆ. ಇದು ಕಡ್ದಾಗ ನಾವು ಟಿ ಇಂಜೆಕ್ಷನ್ ತೊಗೊಳ್ಳೇಬೇಕು. ನಾವು ಟಿ ಇಂಜೆಕ್ಷನ್ ತೊಗೊಳಿಲ್ಲ ಅಂತಂದ್ರೆ ನಮ್ಮ ಮೈ ಒಳಗಿದ್ದಂಥ ರೋಗ ನಿರೋಧಕ ಶಕ್ತಿ ಕಡಿಮೆ ಆಕತ್ತ ಹೋಗತ್ತೆ. ನಾವು ಕ್ರಮೇಣ ಅಷ್ಟ್ರದ್ದು ಏನಮ್ಮ ಯಾವ್ದು ಆಪರೇಷನ್ ರೀ? ಯಾವ್ದು ಇದು ಏನ್ ತಿನ್ನಾಕ ಬರ್ತೈತ್ರಿ? ನೋಡ್ರಿ, ಇಲ್ಲಿ ಚಲೋದಕ್ಕ ಒಳ್ಳೇದಕ್ಕ ನೀವು ಒಳ್ಳೇದಂತ ತಿಳ್ಕೊಂಡ್ರೆ ಒಳ್ಳೇದಕ್ಕ, ಕೆಟ್ಟದಂತ ತಿಳ್ಕೊಂಡ್ರೆ ಕೆಟ್ಟದಾಗತ್. ನೋಡ್ರಿ, ಯಾವ್ದು ಹೆಂಗ್ ತಿಳ್ಕೊಂತೀರಿ ನೀವು? ಹೌದೌದು, ದೊಡ್ಡ ಸೈಜ್ ಬೆಳಿತೈತ್ರಿ. 10 ಫುಟ್ ಮಟ್ಟ ಬೆಳಿತೈತಿ. ಇದು ಹೆಣ್ಣು ಅವಸರ. ಇದು ಹೆಂಗ್ ಬರ್ತಕ್ಕ ಸರ್? ಇದು ತಲೆ ಮ್ಯಾಗ್ರಿ. ತಲಿದ ಯಾವಾಗ್ಲೂ ಹೆಣ್ಣು ತಲಿ ಸಣ್ಣದ ವಿ ಆಕಾರ ಇರ್ತೈತಿ. ಗಂಡ ತಲಿದ ಏನಕ್ಕಂದ್ರೆ ಯು ಆಕಾರ ಇರ್ತೈತಿ. ಇದು ಹೆಣ್ಣು ಇದು ಹೆಣ್ಣು ಅವಸರ. ಅದು ಯಾವತ್ತೂ ದಪ್ಪ ಆಗಿರೋದಿಲ್ಲ. ಹೆಣ್ಣಾವು ಸಬಳಾಗಿರ್ತೈತಿ. ಅದು ಒಂದು ಸ್ವಲ್ಪ ಸೈಜ್ ಒಳಗೆ ಸಣ್ಣದಿರ್ತೈತಿ. ಹಿಂಗಾಗಿ ಗಂಡಾವು ಯಾವಾಗ್ಲೂ ದಪ್ಪ ಇರ್ತೈತಿ, ದೊಡ್ಡ ಸೈಜ್ ಇರ್ತೈತಿ. ಅಲ್ರಿ, ನೀವು ಒಳ್ಳೇದಕ್ಕೆ ಬಂದೈತ್ರಿ. ಅದ ನಾಗರ ಪಂಚಮಿ ದಿವಸ ಯಾರ ಮನ್ಯಾಗ ಹಾವು ಬರ್ತೈತಿ ಹೇಳ್ರಿ? ಯಾರ ಅವ್ರು ಅಂದಾರ ನಿಮ್ಗೆ? ಅಲ್ರಿ, ನೀವು ಮನೆಯಾರನ ಸುಳ್ಳ ನಿಮ್ಗೆ ಯಾರ ಹಿಂಗ ಸುಳ್ಳ ತಪ್ಪು ಗೈಡೆನ್ಸ್ ಕೊಡ್ತಾರ ನಿಮ್ಗೆ. ಎಲ್ಯಾಗ ಬೇರೆ ಬೇರೆ ಇರ್ತಾವು, ನಿಮ್ಗೆ ಏನಿಲ್ಲ. ಹೌದು, ಒಂದ್ ಹಂಗಾರ ಬಂಗಾರದ ಹಂಡೆ ಇತ್ತಂದ್ರೆ ಎಲ್ಲರಿಗೂ ಹೇಳ್ತೀರಿ. ಹಂಗಾರೆ ಮನ್ಯಾಗ ಒಂದು ಬಂಗಾರ ಹಂಡೆ ಇತ್ತಂದ್ರೆ ಹಾವು ಬಂದಿತ್ತಪ್ಪ, ಅದು ಒಂದು ಬಂಗಾರ ಹಂಡೆ ಅಂತಂತ ಒಳ್ಳೇದಕ್ಕೆ ಬರ್ತಾವ್ರಿ ಅವು. ಯಾವ್ದೇನಿಲ್ಲ ಇಲ್ಲ. ಆ ಪಾಪ ಇಲಿ ತಿನ್ನಾಕೇನ ಬೆಚ್ಚನ್ ಜಾಗ ಇದೆ, ಹೊರಗೆ ತಂಪೈತಿ. ಬೆಚ್ಚನ್ ಜಾಗ ನೋಡ್ರಿ, ನಾನು ಇಷ್ಟು ಮಾಡಾಕತ್ತೀನಿ ಅಂದ್ರೆ ಅದಕ್ಕೆ ಗರಮ್ ಆಗತ್ತದ, ಕೋಲ್ಡ್ ಆಗೈತಿ ಅದು. ಹಿಂಗಾಗಿ ಈಗ ನಾನು ಅದನ್ನ ಯಾವ ತರ ಮಾಡಿ ಹ್ಯಾಂಡಲ್ ಮಾಡಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಅದಕ್ಕೆ ನಾ ಫ್ರೀಯಾಗಿ ಬಿಡ್ಬೇಕು. ನಾನು ಯಾವಾಗಲೂ ನಾವು ಹಂಗ ನಾವು ಯಾವ್ದಾದ್ರೆ ಈ ಹಾವು ಮಾಡ್ದಂಗ ನಾವು ನಾಗರಾವು ವಿಷಕಾರಿ ಹಾವು ಹಿಂಗೆ ಮಾಡೋದಿಲ್ಲ. ತಿಳ್ಕೊಡಿ. ಯಾಕಂತ ಹೇಳ್ತಂದ್ರೆ ಅದರ್ಲಿಂದ ನಾವು ಭಾಳ ಸೇಫಾಗಿ ಹಿಡಿಬೇಕು. ನಾವು ಅದನ್ನ ಹಂಗ ಮೇಂಟೈನ್ ಮಾಡ್ಬೇಕು. ಸೇಫ್ಟಿ ಇರ್ಬೇಕ್ರಿ. ಯಾರು ಹಾವುಗಳು ಬಿಡ್ರಿ. ಅಮರ ಏನು ತಪ್ಪು ತಿಳ್ಕೊಬೇಡ್ರಿ, ಏನಿಲ್ಲ. ನಿಮ್ಗೆ ಒಳ್ಳೇದಕ್ಕೆ ಬಂದೈತಿ. ನೀವು ಏನು ತಲೆ ಕರ್ಸೋದ್ರಲ್ಲ. ಅದೇ ನೀವು ಆ ಜಗಲಿಗೆ ಅದು ದೀಪ ಕೆಡವೈತಿ, ಅದು ಕೆಡವೈತಿ, ನೀವು ಯಾವುದು ತಿಳ್ಕೊ. ಯಾಕಂದ್ರೆ ನೀವ ಕೆಡವಿ ಹಂಗಾರೆ ನೀವು ಮನೆ ಬಿಟ್ಟು ಹೋಗ್ಬಿಡ್ರಲ್ಲ. ನೀವು ಒಮ್ಮೆ ಏನಾರು ಕೆಡವಿರ್ತೀರ, ಕೆಡವಿರ್ತೀನಿ ಹಂಗಾರೆ ನೀವು ಆಪ್ಷನ್ ಅನ್ನಲ್ಲ. ಹಂಗ ಅನ್ಕೊಂತೀರ ಹಂಗಾರ? ಪ್ರಾಣಿ ಯಾವು ನೋಡ್ರಿ ಕೆಟ್ಟದಕ್ಕೆ ಬರೋದೇ ಇಲ್ಲ. ಕೆಟ್ಟದಕ್ಕೆ ಬರೋದಿಲ್ಲ, ಒಳ್ಳೇದಕ್ಕೆ ಇರ್ತದೆ.
ಯಾವುದೇ ಪ್ರಾಣಿ ತೋರಿ ನಮ್ಮ ಒಳ್ಳೇದಕ್ಕೆ ಅದರಷ್ಟು ನೋಡಿರ್ಲಿ ದೇವ್ರ ಅಲ್ಲಿ ಹೆಂಗಿತ್ತು ಒಳಗೆ ಗ್ರೀಸು ಇರುತ್ತೆ ನಾವು ಅದನ್ನ ಹ್ಯಾಂಡಲ್ ಮಾಡೋದ್ರಾಗಿರ್ತೈತ್ರಿ ಈಗ ಎಷ್ಟು ಇದು ಅಂತ ಗೊತ್ತನ್ರಿ ಅದು ಎಷ್ಟು ಬೆರೆಸಿತ್ತು ಗೊತ್ತನ ಯಾಕಂತಂದ್ರೆ ಈ ಪ್ರಾಣಿ ಅಷ್ಟು ನಾವು ದೇವ್ರು ನೆನೆಸುವಾರಿ ನಾವು ಮನುಷ್ಯರಲ್ಲ ಮನುಷ್ಯರ ನಾವು ಆಪತ್ತು ಬಂದಾಗ ಆಟ ಯಪ್ಪ ದೇವ್ರು ಅಂತ ನಿಂತೀವಿ ಅದು ಹಂಗಲ್ಲ ಅದ ಅದೇನು ಇದ್ರದ್ದು ಆಸ್ತಿ ಪಾಸ್ತಿ ಅದಾವನ್ರಿ ನಾ ಇನ್ನೊಂದು ಗಳಿಸ್ಬೇಕು ಇನ್ನೊಂದು ಮನೆ ಗಳಿಸ್ಬೇಕಂತ ಏನು ಇರೋದಿಲ್ಲ ಸಂಜೆಗೆ ಮುಂಜಾನೆ ನಾನು ಊಟ ಸಿಕ್ತಂದ್ರೆ ಆಯ್ತು ದೇವ್ರು ನೆನೆಸ್ತಿರ್ತದ ಒಟ್ಟ ಇದು 15 ದಿವ್ಸಕ್ಕೊಮ್ಮೆ ಊಟ ಮಾಡ್ತೈತ್ರಿ ಹೌದು 8 ದಿವ್ಸ ಗಂಟ್ಲೆ ಜೀರ್ಣ ಕರಿ ಮಾಡ್ಕೊಂತ ಅಡ್ಯಾಡ್ತಿರ್ತಾವ ಹಂಗ 30 ತಿಂದ್ರ ಅಂತಂದ್ರೆ ಎಲ್ಲಾರಿಗೂ ಕಡಿತ ಬಡಿಸ್ಕೊಂತೈತಿ ದಯವಿಟ್ಟು ಯಾರು ಹಂಗೆ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಇದನ್ನ ರಕ್ಷಣೆ ಮಾಡಿ ಕ್ಯಾಶಿ ಎಲ್ಲರೂ ರಕ್ಷಣೆದೊಳಗೆ ಮುಂದಾಗ್ರಿ ಇಲ್ಲಿ ಕಣ್ಣೂರ ಗ್ರಾಮದವ್ರಿಗೆ ತುಂಬಾ ಧನ್ಯವಾದ ಹೇಳ್ಬೇಕು ಇದನ್ನ ರಕ್ಷಣೆ ಮಾಡಿ ಕ್ಯಾಶ್ ಬೇರೆ ಜಾಗಕ್ಕೆ ಬಿಡುವ ವ್ಯವಸ್ಥೆ ಮಾಡಿದ್ರೆ ನಮಸ್ಕಾರ ಸರ್ ಜೈ ಹಿಂದ್ ಇದು ಏನೈತಾರಪ್ಪ ಹೆಸರು ಅಲ್ಲ ನಿಮ್ದು ವಿಡಿಯೋ ಮಾಡಿದಾರೆ ನೋಡಿ ಇವರಿಗೆ ತುಂಬ ಧನ್ಯವಾದ ಹೇಳ್ಬೇಕು ಯಾಕಂದ್ರೆ ನಮ್ದು ಯೂಟ್ಯೂಬ್ ಇದನ್ನು ವಿಡಿಯೋ ಅಚ್ಚುಕಟ್ಟಾಗಿ ನಾನು ವಿಡಿಯೋ ಮಾಡಿದ್ರೆ ಇಲ್ಲಿ ಜನಕ್ಕೆ ಅದು ಏನೋ ಭಯಭೀತರಾಗ್ಯಾರ ಯಾರು ಭಯ ಪಡಬಾರ್ದು ಅಂತೇಳಿ ಹೇಳಕತ್ತೀನಿ ನೀವು ಏನಾರ ಈ ಹಾವುಗಳು ಬಂದಾಗ ಪಿನೇಲ್ ಮತ್ತು ಡಾಂಬರ್ ಗುಳಿಗೆ ಮತ್ತು ಒಂದು ಸ್ವಲ್ಪ ಡೀಸೆಲ್ ಇವನ್ನ ಎರಡು ಮಿಕ್ಸ್ ಮಾಡಿ ಕ್ಯಾಶೆ ನೀವೆಲ್ಲ ಹಿಂಗೆ ಈ ಮಗ್ಲ ಹಿಂಗೆ ಹೊಡ್ಕೊಂಡ್ರಿ ಅಂತಂದ್ರೆ ಅದು ಏನಾಗತ್ತೆ ಇಂಥ ಹಾವುಗಳು ಬರೋದಿಲ್ಲ ತಂಪು ಏರಿಯಾದಾಗ ನೀವು ಎಲ್ಲ ಸ್ಟೋರೇಜ್ ಸಾಮಾನು ಇಟ್ಟಲ್ಲಿ ನೀವೆಲ್ಲ ಅದನ್ನು ಹೊಡ್ಕೋಬೇಕು ನೀವು ಏನಾರ ಪೈಪ್ ಗೀಪ್ ಇಟ್ಟಿರ್ತೀರಿ ಇಟ್ಟಲ್ಲಿ ಇಟ್ಟಿರ್ತೀರಿ ಬಾಜುಕಲ್ಲಿ ಅವನ್ನೆಲ್ಲ ನೀವು ಏನು ಮಾಡ್ಬೇಕು ಡಾಂಬರ್ಗಳಿಗೆ ಹಾಕೋರಿ ಪುಡಿ ಮಾಡಿ ಕ್ಯಾಶ್ ಅದು ಬರೋದಿಲ್ಲ ಸರ್ ನೀವು ಹಾಂ ನೋಡಿರಿ ಪುಡಿ ಮಾಡಿ ನಿಮಗೆ ಅಷ್ಟು ಶಕ್ತಿ ಇದು ಭಾಳ ಅಂದ್ರೆ ಒಂದು 100 ರೂಪಾಯಿ ಪಿನೇಲ್ದು ಅದ ಆ ಪಿನೇಲ್ ತೋರಿ ಒಂದು 2-3 ಬೂಚ್ ಹಾಕ್ರಿ ಇಲ್ಲಾಂದ್ರೆ ಪಂಪ್ ಐತೆ ಅಂದ್ರೆ ಒಂದು ಅರ್ಧ ಬಾಟ್ಲಿ ಹಾಕಿ ಒಂದು ಕೊಡಕ್ಕೆ ನೀರು ಆಗುವಷ್ಟು ಟೇಸ್ಟ್ ಆಗೈತಿ ಒಂದು 5-6 ಡಾಂಬರ್ಗಳಿಗೆ ಹಾಕ್ರಿ ಅದನ್ನು ಹಾಕಿ ಕ್ಯಾಶೆ ನೀವೇನು ಮಾಡಿರಿ ಅದನ್ನು ಪಂಪಿಲಿ ಹಿಂಗೆ ಸಿಮ್ಮರ್ಸ್ಕೊಂಬಿಡ್ರಿ ಹಿಂಗೆ ಹೊರಗೆ ಸುತ್ತಲೂ ಹಿಂಗೆ ಬಾಡಿ ಕಡೆ ಅದು ಬರೋದಿಲ್ಲ ಅದು ನೀವು ಯಾಕಂತಂದ್ರೆ ಅದನ್ನು ಮಾಡಿದ್ರಿ ಅಂತಂದ್ರೆ